ಏ ಹಲೋ ಹಲೋ, ಇವಾಗೇನಾಯ್ತ್ರಿ? ಅಪ್ಪಂಗ್ ಇಷ್ಟ ಆಗಿದ್ದೀರಾ ಅಂತ ಜೆಂಟಲ್ಮ್ಯಾನ್ ಅನ್ಕೊಂಡೆ. ಒಂದ್ ಹೆಣ್ಣು ಹುಡ್ಗಿ ನಿಂತಿದ್ದಾಳೆ ಇಲ್ಲಿ. ಹೇಳ್ದೆ ಕೇಳ್ದೆ ಹೊರಟ್ಬಿಟ್ರೆ ಹೇಗೆ? ಇನ್ನೇನ್ರಿ ಹೇಳ್ಬೇಕು ನಿಮ್ಗೆ? ನಿಮ್ ಫೋನ್ ನಿಮಗ್ ಕೊಟ್ಟಿದ್ದೀನಿ, ಮ್ಯಾಟ್ರ್ ಅಲ್ಲಿಗ್ ಫಿನಿಶ್. ನಿಮ್ ಹತ್ರ ನನ್ಗೇನ್ ಕೆಲ್ಸ? ಆವೇಶದಲ್ಲಿ ಹಾಗೆಲ್ಲ ಮಾತಾಡ್ಬಿಡ್ಬೇಡಿ. ಇಲ್ ನೋಡಿ, ಇದೇ ತರ ಯಾವಾಗ ಅವಶ್ಯಕತೆ ಬರುತ್ತೋ ಗೊತ್ತಿರಲ್ವಲ್ಲ. ಅಯ್ಯೋ, ಯಾವ ಅವಶ್ಯಕತೆನೂ ಬರಲ್ಲ. ಈ ಮನುಷ್ಯನ್ ತುಂಬಾ ಕೊಬ್ಬು. ಹೋಗಿ ಹೋಗಿ, ನನ್ ಜೊತೆ ಹೀಗೆಲ್ಲ ನಡ್ಕೊಂಡ್ರೆ ನಿಮ್ ಗಾಡಿ ಸ್ಟಾರ್ಟೇ ಆಗಲ್ಲ. ನನ್ನ ಅವಶ್ಯಕತೆ ಬರದೇ ಇರುತ್ತಾ? ನಿಜವಾಗ್ಲೂ ನಿಂತು ಹೋಗ್ಬಿಡ್ತಲ್ಲ. ಏಯ್, ಅದ್ ನಿಜವಾಗ್ಲೂ ಬಾಯ ಏನು? ಅಯ್ಯೋ ದೇವ್ರೆ, ನಾನ್ ಸುಮ್ನೆ ಕ್ಯಾಶುಯಲ್ ಆಗಂದೇರಿ. ಸರಿ ಸರಿ, ನನ್ನ ನಿನ್ ಸ್ಕೂಟಿಲ ಡ್ರಾಪ್ ಮಾಡಿ. ಕಮಾಂಡ್ ಮಾಡಿದ್ರೆ ಹೇಗೆ? ರಿಕ್ವೆಸ್ಟ್ ಮಾಡ್ಕೊಂಡ್ ಕೇಳಿ. ಬೇಕಾಗಿಲ್ಲ, ನಾನ್ ಕ್ಯಾಬ್ ಬುಕ್ ಮಾಡ್ತೀನಿ. ಇದೇನಿದು, ಒಂದ್ ಕ್ಯಾಬು ಫ್ರೀ ಇಲ್ವಲ್ಲ? ಆಟೋ ಟ್ರೈ ಮಾಡೋಣ. ಆಟೋನು ಸಿಕ್ತಿಲ್ವಲ್ಲ. ಏನು, ಕ್ಯಾಬ್ ಸಿಕ್ತಿಲ್ವಾ? ಹೌದು ರೀ. ನಿಮಗ್ ನಾನೇ ಗತಿ. ಹಲೋ ಹಲೋ, ಏನ ಲುಕ್ಕು? ಜೀವನ ನಡ್ಸೋಕಲ್ಲ, ಡ್ರಾಪ್ ಮಾಡೋಕೆ ನಾನೇ ಗತಿ ಅಂತಿದ್ದೀನಿ. ಡ್ರಾಪ್ ಮಾಡ್ತೀರಾ? ರಿಕ್ವೆಸ್ಟ್ ಮಾಡ್ಕೊಂಡು ಕೇಳಿದ್ರೆ ಮಾಡ್ತೀನಿ. ಪ್ರಿಯಾ ಅವರೇ, ಪ್ಲೀಸ್ ಡ್ರಾಪ್ ಮಾಡ್ತೀರಾ? ಹಾಗ್ ಬನ್ನಿ ದಾರಿಗೆ, ನಡೀರಿ. ನಡೀರಿ. ಹಲೋ, ಯಾಕಷ್ಟು ಹತ್ರ ಬರ್ತಿದ್ದೀರಾ? ಡಿಸ್ಟೆನ್ಸ್ ಮೇಂಟೈನ್ ಮಾಡಿ. ನಮ್ಮಿಬ್ರು ಮಧ್ಯೇನು ಕಡೆ ಪಕ್ಷ 6 ಇಂಚಸ್ ಗ್ಯಾಪ್ ಇರಬೇಕು. ಈ ಸೀಟ್ ಇರೋದೇ 15 ಇಂಚಸ್, ಅದರಲ್ಲಿ 6 ಇಂಚಸ್ ಗ್ಯಾಪ್ ಇರ್ಬೇಕಂದ್ರೆ ನಾನೆಲ್ಲಿ ಕೂತ್ಕೊಳ್ಳಿ? ಎಲ್ಲಾದ್ರೂ ಕೂತ್ಕೊಳ್ಳಿ, ಡಿಸ್ಟೆನ್ಸ್ ಮೇಂಟೈನ್ ಮಾಡಿದ್ರೆ ಸಾಕು. ಸರಿಯಾಗಿ ಕುತ್ಕೊಳ್ಳೋಕ್ಕಾಗಲ್ವಾ? ಸ್ಪೀಡ್ ಬ್ರೇಕರ್ ನೆಪ ಇಟ್ಕೊಂಡು ಮೈ ಮೇಲೆ ಬೀಳ್ತಿದ್ದೀರಲ್ಲ. ನಿಂಗೆ ಗಾಡಿ ಓಡ್ಸಕ್ ಬರಲ್ಲ ಅನ್ಸುತ್ತೆ. ಸ್ಪೀಡ್ ಬ್ರೇಕರ್ ಇರೋ ಕಡೆ ಸ್ಲೋ ಆಗಿ ಹೋಗ್ಬೇಕು ಅಂತ ಗೊತ್ತಿಲ್ವಾ? ಆ ಫೋರ್ಸ್ಗೆ ನಾನು ಮುಂದೆ ಬಂದೆ. ಯಾಕಾದ್ರೂ ಹತ್ತದ್ನೋ. ನಿಮ್ ಸ್ಪೀಡ್ಗೆ ಸ್ವಲ್ಪ ಬ್ರೇಕ್ ಹಾಕಿ, ಸೈಲೆಂಟ್ ಕೂತ್ಕೊಳ್ಳಿ. ಇಲ್ಲ ಅಂದ್ರೆ ಇಲ್ದು ಯಾವ್ದಾದ್ರು ಆಟೋನೋ ಕ್ಯಾಬ್ ನೋಡ್ಕೊಳ್ಳಿ. ನಂಗ್ ಬೇರೆ ಏನು ಗೊತ್ತಿಲ್ಲ ಅನ್ನೋ ಕಾರಣಕ್ಕೆ ಹೀಗೆಲ್ಲ ಮಾಡ್ತಿದ್ದೀರಾ ಅಲ್ವಾ? ಈ ಹೆಣ್ಮಕ್ಳೆಲ್ಲ ಹಿಂಗೆ. ಓಹೋ, ಅವಶ್ಯಕತೆ ಇದ್ದಾಗ ಚೆನ್ನಾಗಿ ಬಳಸ್ಕೋತೀರಾ. ನೀವ್ ಗಂಡಸರು ಮಾತ್ರ ಕಮ್ಮಿನಾ? ಅವಶ್ಯಕತೆ ಇಲ್ದಿದ್ರು ಬಳಸ್ಕೋತೀರಾ. ಅಂತ ಕೆಲ್ಸ ನಾನೇನ್ ಮಾಡ್ದೆ? ನನ್ ಫೋನ್ ಇಟ್ಕೊಂಡ್ 2 ದಿನ ಸತಾಯಿಸಿದಿರಾ, ಅದ್ ಸಾಲ್ದಾ? ನಾನೇನ್ ಬೇಕು ಅಂತ ಇಟ್ಕೊಂಡಿದ್ನ? ಬಂದ್ ತಗೊಂಡ್ ಹೋಗ್ದಿರೋದು ನಿಮ್ ತಪ್ಪು.
ನಿಲ್ಸಿ ನಿಲ್ಸಿ ನಿಲ್ಸಮ್ಮ ಗಾಡಿ. ಡ್ರೈವಿಂಗ್ ಲೈಸೆನ್ಸ್ ಮತ್ತೆ ಆರ್ಸಿ ತೋರಿಸಿ. ಲೈಸೆನ್ಸಾ? ಸಾಹೇಬ್ರ ಹತ್ರ ನಡೀರಿ. DL ಮತ್ತೆ RC ಬುಕ್ ತೋರ್ಸಮ್ಮ. ಯಾವುದು ಇಲ್ಲ ಸರ್. ಇವಾಗಿಲ್ವಾ ಮಾಡ್ಸೇ ಇಲ್ವಾ? ಮನೇಲಿದ್ದಾವೆ ಸರ್. ಮತ್ತೆ ಗಾಡಿ ಯಾಕೆ ತಗೊಂಡ್ ಬಂದ್ರಿ? ಅಲ್ಲೋಡಿ, ಅವರಿಗೋಸ್ಕರ ತಗೊಂಡ್ ಬರ್ಬೇಕಾಯ್ತು ಸರ್. ಹಲೋ, ನಾನೇನಾದ್ರೂ ಮನೇಲಿಟ್ಟು ಬನ್ನಿ ಅಂದಿದ್ನಾ? ಲೈಸೆನ್ಸ್ ಇಲ್ದೆ ಗಾಡಿ ತಗೊಂಡ್ ಬನ್ನಿ ಅಂದಿದ್ನಾ? ಅರ್ಜೆಂಟ್ ಆಗಿ ಬಾ ಅಂದ್ರಿ, ಗಡಿ ಬಿಡಿಲ್ ಬಂದ್ಬಿಟ್ಟೆ. ಅದಕ್ ನಾನೇನ್ ಮಾಡ್ಲಿ? ನಿಮ್ಗೋಸ್ಕರನೇ ಅಲ್ವೇನ್ರಿ ಬಂದಿದ್ದು, ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ನನ್ಗೋಸ್ಕರನಾ? ಫೋನ್ ನಿಂದು, ಅದಕ್ಕೆ ಬಂದಿದ್ಯಾ? ಹಲೋ ಹಲೋ, ನಿಮ್ ಕೋಳಿ ಜಗಳ ಎಲ್ಲ ಮನೇಲಿ ಇಟ್ಕೊಳ್ಳಿ. ಮೊದ್ಲು 500 ರೂಪಾಯಿ ಫೈನ್ ಕಟ್ಟಿ. ಹ್ಯಾಂಡ್ ಬ್ಯಾಗು ಮನೇಲೇ ಇದೆ ಸರ್. ಇದೊಂದ್ಸಲ ಬಿಟ್ಬಿಡಿ ಸರ್. ಅದೆಲ್ಲ ಆಗಲ್ಲ. ಕಟ್ಟೋ ಹಾಗಿದ್ರೆ ಫೈನ್ ಕಟ್ಟಿ, ಇಲ್ಲ ಗಾಡಿ ಇಲ್ಲೇ ಬಿಟ್ಬಿಟ್ಟು ಕೋರ್ಟಲ್ಲಿ ಚಲನ್ ಕಟ್ ಬನ್ನಿ. ಬೇಡ ಸರ್, ಫೈನೇ ಕಟ್ತೀನಿ. ಜೆಂಟಲ್ಮ್ಯಾನ್, ಒಂದ್ 500 ಇದ್ರೆ ಕೊಡ್ತೀರಾ ಪ್ಲೀಸ್? ಅಬ್ಬಾ, ಬೇಕಾದಾಗ ಎಷ್ಟು ವಿನ್ಯಾ ನೋಡಿ. ಕೊಡ್ಬೇಡಿ ಬಿಡಿ. ಬೇಗ ಕಟ್ಟಿ ಮೇಡಮ್. ಪ್ಲೀಸ್ ಜೆಂಟಲ್ಮ್ಯಾನ್. ನೀವ್ ಕೇಳಿದ ತಕ್ಷಣ ಸ್ಕೂಟಿನಲ್ಲಿ ಡ್ರಾಪ್ ಮಾಡ್ತಿದ್ದೀನಲ್ಲ, ನಿಮ್ ಕಾಸು ನಿಮಗ್ ವಾಪಸ್ ಕೊಡ್ತೀನಿ. ಪ್ಲೀಸ್ 500 ಇದ್ರೆ ಕೊಡ್ತೀರಾ? ಸಿಕ್ಕಿದ್ರೆ ಜುಟ್ಟು, ಇಲ್ಲಂದ್ರೆ ಕಾಲು. ಥ್ಯಾಂಕ್ ಯು. ತಗೊಳ್ಳಿ. ಥ್ಯಾಂಕ್ ಯು ಸರ್. ಕಾನ್ಸ್ಟೇಬಲ್ ಇವ್ರ ಕೀ ಕೊಟ್ಟು ಕಳಿಸಿ. ಕೂತ್ಕೊಳ್ಳಿ. ನಡಿ. ರಾಧಿಕಾ ನನ್ನ ಕೈಗೆ ಸಿಕ್ಕಾಕೊಂಡ್ಲು ಅನ್ನೋ ಟೈಮ್ಗೆ ಅವಳಿಗೆ ಅದೃಷ್ಟ ಕೈ ಹಿಡಿದು ತಪ್ಪಿಸ್ಕೊಂಡ್ಬಿಟ್ಲು. ಅತ್ತೆಗ್ ಸುಳ್ಳು ಹೇಳಿ ಯಾರನ್ನ ಮೀಟ್ ಮಾಡಕ್ ಹೋಗಿದ್ಲು ಅಂತ ತಿಳ್ಕೊಂಡಿದ್ರೆ ಇವತ್ತೇ ಅವಳ ಕತೆ ಮುಗಿಸ್ಬೋದಿತ್ತು. ಮಲ್ಲೇಶ್ವರಿ, ಅತ್ತೆ, ಒಂದು ರಾಜ್ಯದ ಮುಖ್ಯಮಂತ್ರಿಗಿಂತ ಡೀಪಾಗಿ ಯೋಚನೆ ಮಾಡ್ತಿದ್ಯಾ? ಏನ್ ವಿಷಯ? ಬೇರೆ ಏನೂ ಇಲ್ಲ ಅತ್ತೆ. ಫ್ರೆಂಡ್ನ ಮೀಟ್ ಆಗ್ಬೇಕು ಅಂತ ಹೋಗಿರೋ ಅಕ್ಕ ಇನ್ನೂ ಮನೆಗ್ ಬರ್ಲಿಲ್ವಲ್ಲ ಅಂತ ಯೋಚನೆ ಮಾಡ್ತಿದ್ದೀನಿ. ನಿನ್ಗದೆಲ್ಲ ಬೇಕಾ? ನನಗ್ ಬೇಕು ಅಂತಲ್ಲ ಅತ್ತೆ, ಆದ್ರೆ ಹೋಗಿ ತುಂಬಾ ಹೊತ್ತಾಯ್ತಲ್ಲ ಅಂತ. ರಾಧಿಕಾ, ಫ್ರೆಂಡ್ನ ಮೀಟ್ ಮಾಡಿ ಬರ್ತೀನಿ ಅಂತ ಹೋದವಳು ಕೈಲಾಶ್ ಜೊತೆ ಬರ್ತಿದ್ಯಲ್ಲ? ಅತ್ತೆ, ಅದು ಅಮ್ಮ, ಫ್ರೆಂಡ್ ಮೀಟ್ ಆದ್ಮೇಲೆ ದಾರಿಲಿ ನನಗೆ ಕಾಣಿಸಿದ್ರಮ್ಮ, ಅದಕ್ಕೆ ಕರ್ಕೊಂಡು ಬಂದೆ. ಅಕ್ಕ, ನೀನ್ ಮೀಟ್ ಆಗ್ಬೇಕು ಅಂತ ಹೋಗಿದ್ ಫ್ರೆಂಡು ನಿಂಗೆ ಸಿಕ್ಕಿದ್ರಾ? ಸಿಕ್ಕಿದ್ಲು.
ನಿನ್ ಫ್ರೆಂಡ್ ಇರೋದು ಯಾವ ಏರಿಯಾದಲ್ಲಕ್ಕ? ಮಾಧವ್ ನಗರ. ಮತ್ತೆ ನೀನು JP ನಗರ್ ಕಡೆ ಯಾಕೆ ಹೋದೆ? ನಾನು ಅಲ್ಲಿಗೆ ಹೋಗಿದ್ದೆ ಅಂತ ನಿನ್ಗೆ ಹೇಗೆ ಗೊತ್ತು? ಗೆಸ್ ಮಾಡ್ದೆ ಅಕ್ಕ. ಗೆಸ್ ಮಾಡೋದೇ ನಿನ್ ಕೆಲ್ಸನಾ? ಮಲ್ಲೇಶ್ವರಿ, ತಂಟೆ ಮಾಡೋದ್ ನಿಲ್ಸಿ ಸೈಲೆಂಟ್ ಆಗಿರು. ಸಾರ್ ಪೋಸ್ಟ್. ರಾಧಿಕಾ, ನಾನ್ ತಗೊಂಡ್ ಬರ್ತೀನಿ. ಇದನ್ನ ಹಿಡ್ಕೋ. ಕೈಲಾಶ್ ಅನ್ನೋರ ಹೆಸರಿಗೆ ಲೆಟರ್ಸು ರಿಜಿಸ್ಟರ್ಡ್ ಪೋಸ್ಟ್ ಬಂದಿದೆ. ಕೈಲಾಶ್ ಅಂದ್ರೆ ಯಾರು ಸರ್? ನಾನೇ ಕೈಲಾಶ್. ಇಲ್ಲೊಂದು ಸೈನ್ ಮಾಡಿ ಸರ್. ರಾಧಿಕಾ, ಬ್ಯಾಗ್ ಪ್ಲೀಸ್. ಬಂದೆ ಅಮ್ಮ. ಅತ್ತೆ, ಹ್ಮ್. ಹೇಗಾದ್ರೂ ಸರಿ ಅಮರ್ ಕಳ್ಸಿರೋ ಲೆಟರ್ನ ಕೈಲಾಶ್ ಅವರು ನೋಡ್ದಿರೋ ಥರ ಮಾಡಬೇಕು. ಆದರೆ ಏನು ಮಾಡಲಿ? ಅಯ್ಯೋ, ಐ ಆಮ್ ಸಾರಿ. ಅಯ್ಯೋ, ಇಟ್ಸ್ ಓಕೆ, ನಾನು ತಗೋತೀನಿ. ನೋ ಪ್ರಾಬ್ಲಮ್.
ರಾಧಿಕಾ, ಹಾಂ ಸ್ವಲ್ಪ ಕಾಫಿ ತರ್ತೀಯಾ ಪ್ಲೀಸ್? ಹಾಂ ತರ್ತೀನಿ. ನನ್ನ ಕಾಫಿ ತರೋದ್ರೊಳಗೆ ಕೈಲಾಶ್ ಅವರು ಆ ಲೆಟರ್ ನೋಡ್ದೇ ಇರೋ ಥರ ಮಾಡಪ್ಪ ಭಗವಂತ. ಇವಳು ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡು ಬರ್ತಿದ್ದಾಳೆ? ಸಸ್ಪೆನ್ಸ್ ಸಿನಿಮಾಗಿಂತ ಸಸ್ಪೆನ್ಸ್ ಆಗಿದೆಯಲ್ಲ ರಾಧಿಕಾ ನಡವಳಿಕೆ. ತುಂಬ ಟೆನ್ಷನಲ್ಲೇ ಹೊರಗಡೆ ಹೋಗಿ ಬಂದ್ಲು. ವಾಪಸ್ ಬಂದ್ಮೇಲೂ ಇವಳ ಮುಖದಲ್ಲಿ ಟೆನ್ಷನ್ ಕಮ್ಮಿ ಆಗಿಲ್ಲ. ಅದೂ ಅಲ್ಲದೆ ಆಗಾಗ ದೇವ್ರಿಗೆ ನಮಸ್ಕಾರ ಬೇರೆ ಮಾಡ್ತಿದ್ದಾಳೆ. ಏನೋ ನಡೀತಿದೆ. ಅಕ್ಕ, ರಾತ್ರಿ ಊಟಕ್ಕೆ ಏನ್ ಅಡುಗೆ ಮಾಡೋಣ? ಅದ್ರ ಬಗ್ಗೆ ಇವಾಗ ಯಾಕೆ, ಆಮೇಲೆ ಯೋಚನೆ ಮಾಡೋಣ, ದಾರಿ ಬಿಡು. ಅಕ್ಕ, ಯಾಕಕ್ಕ? ಯಾವುದೋ ಟೆನ್ಷನ್ ಇದೆಯಾ ಅನ್ಸುತ್ತೆ. ಏನಾಯ್ತು? ಏನೂ ಇಲ್ಲ, ಕೈಲಾಶ್ ಅವ್ರಿಗೆ ಅರ್ಜೆಂಟಾಗಿ ಕಾಫಿ ಕೊಡಬೇಕು. ಕಾಫಿ ಕೊಡ್ಬೇಕಾ? ನನಗ್ ಗೊತ್ತು ಬಿಡು. ಕೈಲಾಶ್ ಅವರು ಅಷ್ಟೊಂದು ಸೀರಿಯಸ್ ಆಗಿ ಲೆಟರ್ ಓದ್ತಿದ್ದಾರೆ ಅಂದ್ರೆ ಅದು ಅಮರ್ ಕಳ್ಸಿರೋ ಲೆಟರ್ ಏನಾ?